ಚೆನ್ನಕ ಏನು ನಡುವೆ ಇಟ್ಕೊಬಿಡ್ತು ಕನಕ. ಅಯ್ಯೋ ಇದು ಯಾವ ಹಣೆ ಬರಂದರು ಇವ. ಅಲ್ಲ ಎಲ್ಲಿ ಕುಂದಿದ್ನಕ ಕಾಯ್ಕೊಂಡು ಕುಂತಿದ್ನಕ ನನ್ನ ಮಗ. ದರದ ನನ್ನ ಮಗ ತಿರುಪ್ತಿಗೆ ಹೋಗಿದ್ನಲ್ಲ ಅಲ್ಲೇ ಗೋವಿನ ಪದ ಸೇರ್ಕೊಬೇಡ್ದ ನನ್ನ ಮಗ. ಬಂದ್ಬಿಟ್ಟು ನನ್ನ ಹೊಟ್ಟೆ ಉರ್ಸಕ್ಕೆ ಅನ್ಕೊಂಡು ಹಿಂಗೆ ಹೊಟ್ಟೆ ಉರಿಸ್ತಾನಲ್ಲ. ಹೆಂಗ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ದೆ ಕನಕ. ಅಯ್ಯೋ ದೇವ್ರೆ. ಅಯ್ಯೋ ಏನು ಮಾಡಿಯವ ಎಲ್ಲ ಹಣೆ ಬರ. ನಾ ತಂದಿರೋ ಹಣೆ ಬರವ ಇನ್ನೊಬ್ರು ಕೊಡಕ್ಕದ. ಸುಮ್ಮನಿರು ಆಯ್ತು, ಯಾಕಂತ ಬೇಜಾರು ಮಾಡ್ಕೊಂಡಿ. ಬೇಜಾರು ಮಾಡ್ಕೊಳ್ದ ಇನ್ನೇನಕ್ಕ ಇನ್ನೇನು. ಅಯ್ಯೋ ಹಣೆ ಬರ್ಬೆ. ಅಲ್ಲ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡಿರೋಳು ನಾನು. ಇವತ್ತು ಗೇದಿ ಸಾಯಂಕಾಲದಲ್ಲಿ ಅವನ ಮನೆಗೆ ಸಾಮಾನು ಸರಂಜಿ ತಗೊಡ್ಬೇಕಲ್ಲಕ್ಕ. ಇದು ಯಾವ ಹಣೆ ಬರ ಅಂದರು ನನಗೆ. ಏನೋ ಗಾಚಾರ ಕೆದಿಕೊಂಡಿರೋದಕ್ಕೆ ನಾನು ಸುಮ್ಮನೆ ಬ್ಯಾಡ್ದವದೆಲ್ಲ ತಲೆ ಮೇಕೆ ಹಾಕೊಂಡಂಗೆ ಆಯ್ತು ಕಂಚನಕ. ಅಯ್ಯೋ ಅಕ್ಕ ಸುಮ್ಮನಿರು ಆಯ್ತು, ನೀನು ಅದನ್ನೇ ಮಾತಾಡ್ಬಿಡ. ನೀನು ಸುಮ್ಮನೆ ಮಾತಾಡಿ ಗಿಲಿ ಹಿಡ್ಕೊಂಡಂಗೆ ಆಯ್ತದೆ. ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಮನಿರು. ಇನ್ನೇನಕ್ಕ ಇನ್ನೇನು ಚೆನ್ನಕ ಹೇಳ್ತೀಯಲ್ಲ. ಆಳ್ಮನೆ ನಡನೆ ಬಗ್ತಲ್ಲ ಕಂತು ಹೋಗತ್ತಾಗಿ. ಅಭ್ಯಾಸ ತಪ್ಪಂಗೆ ಆಗೋಯ್ತು. ನಾನು ಸುಮಾರು ವರ್ಷ ಆಗ್ಲಿಲ್ಲಕ್ಕ ಬಂದೆ ಅಲೆ ಕೆಲಸ ಪಲ್ಸಕ್ಕೆ. ಅಯ್ಯೋ ಅಕ್ಕ ಮನೆ ದಿವಸ ಕೆಲಸಕ್ಕೆ ಬಂದೆ ಅಕ್ಕ. ಅಯ್ಯೋ ಏನು ಮೈಕೈ ಎಲ್ಲ ನೋವು, ಏನು ತೊಡೆಲ್ಲ ಸೇದು ಸೆಳ್ತಾ ಹೊಸಿ ಬಂದನಾಗ್ಲಿಲ್ಲ ಕನಕ. ಆಗ ಬಿಸಿನೀರು ಕಾಯಿಸ್ಕೊಂಡು ಬಿಸಿ ನೀರು ಇಕ್ಕೊಂಡು ಮನಿಕಬಿಟ್ಟೆ. ಅಯ್ಯೋ ನೀವು ರಾವಣ ಬೇರೆ ಬಂದು ಏನು ಲಬ್ಬ ಬಾಯಿ ಬಡ್ಕೊಳಕ ಅದನ್ನ ಹೇಳೋ ಮುಂಡೆ ಅಂತವ. ಆಗ ಏನು ಮಾಡೋಕ್ಕಾಯ್ಕಿಲ್ಲ. ಹಿಂಗಾದ್ರೆ ಅಂದ್ಬಿಟ್ಟು ಆಗ ಎದ್ದೆ ಕನಕ. ಎದ್ದುಬಿಟ್ಟು ಆಗ ಒಂದು ಮುದ್ದೆ ಅವನಿಗೊಂದು ಮುದ್ದೆ ನನಗೊಂದು ಮುದ್ದೆ ಹಿಟ್ಟು ಮಾಡ್ಕೊಂಡು ತಂಗ್ಳ ಹೆಸರಿತ್ತು. ಏನು ತಂಗ್ಳ ಹೆಸರು ಉಣ್ಣು ಅಂತ ಬಿಟ್ರೆ ಏನು ಬೈತಾನೆ ಅಂದ್ಬಿಟ್ಟು ಮೊಟ್ಟೆ ಇದು ನಾಕು ಅದಕ್ಕೆ ಒಂದೇಗಳಿಗೆ ಖಾರ ಹಾರಿಸ್ಕೊಂಡು ಮೊಟ್ಟೆ ಸಾರು ಮಾಡಿ 2 ಮುದ್ದೆ ಹಿಟ್ಟು ಮಾಡಿ ಅನ್ನ ಮಾಡಲಿಲ್ಲ. ಅವರು ನಿಮ್ಮ ರಾಮಣ್ಣ ಒಂದು ಮುದ್ದೆ ಉಂಡ್ಬಿಟ್ಟು ಒಂದಿಷ್ಟು ಕಾತ್ರ ಉಣ್ಕೊಂಡೆ. ಒಂದಿಷ್ಟು ಕಾತ್ರ ಆಗಿತ್ತು ಮೇಲಿಟ್ಟು ಇಕ್ಕೊಟ್ಟೆ. ಇನ್ನು ನಾನೊಂದು ಮುದ್ದೆ ಇಟ್ಟು ಉಂಡ್ಬಿಟ್ಟು ಮನೆಗೆ ದೊಳಕ. ಅಯ್ಯೋ ಏನು ಹೊಸಿ ಮೈಕೈ ನೋವಲ್ಲ ನಿದ್ದು ಗೊತ್ತೇಳೆ. ಏನತ್ತಾಗ ಹೆಂಗೆ ಹೋಯ್ತದೆ, ಏನು ಮೈಯೆಲ್ಲ ಸುಡ್ತದೆ. ಆಗ ಅಷ್ಟೊಂದ್ನಲ್ಲಿ ಏನು ಮಾಡನೆ. ಆಗ ಎದ್ದು ಒಂದು ಕ್ಯಾಂಡಲ್ ಸೋಪ್ನೂ ತಪ್ಪಗಳನ್ನು ಹಾಕೊಂಡ್ಮೇಲೆ ಸುಮಾರಾಗಿ ನಿದ್ದು ಬತ್ತು. ಅಯ್ಯೋ ಅವರು ಅಲ್ತಕ್ಕೆ ಯಾವಾಗ ಹೋದ್ರು ಹಾಗೆಕಂದ್ ಬಾ. ನನಗೂ ಸರ್ ತಪ್ತೀನಿ ಕನಕ. ಅಲ್ಲಿ ಎಣ್ಣಪಣಗಳು ಜಾಸ್ತಿ ಸುಡ್ತಾರಲ್ಲ, ಸೋಪ್ನಂಗೆ ಆಯ್ತದೆ ಕನಕ. ಅಲ್ಲಿ ಆಗ ಹೋದ್ರೆ ಸೋಪ್ನಂಗೆ ಆಯ್ತದೆ. ಅಯ್ಯೋ ಸೋಕೆ ಯಾಕಂದ್ರೆ ನನಗೆ ಆಗಿದ್ದು ಏನು ಮರಿ ರಕ್ತ ಕೂದಂಗೆ ಆಗಿತ್ತಲ್ಲಕ್ಕ. ಸೋಕು ಓಸಿ ಸೋಕಾಗಿದ್ದಿಲ್ಲ ಕಂಚನಕ. ಆ ಪಾಟಿ ಸೋಕಾಗ್ಬಿಟ್ಟಿತ್ತು. ನನ್ಗೆ ಒಂದ್ಸತಿ ಹೋಗಬ್ಬರ ಜೀವಾಗಿ ತಲೆ ಮೇಲೆ ಹಿಂಬೆಣ್ಣು ಕೋಳಿ ಇದು ಎಲ್ಲ ಕೂದಾಕಿರು ಕಣವ. ಓಸಿ ಗ್ಯಾಂತಪ್ಪ ಹೋಗಿದೆ. ಅಲ್ಲಿ ಬಂದು ಕೆಲಸದಿಂದ ಬಂದು ಜಗಲ್ ಮ್ಯಾಕೆ ಹೆಂಗೆ ಬಂದು ಬಿದ್ನೋ ಗೊತ್ತೇ ಇಲ್ಲ. ಗ್ಯಾಂತಪ್ಪ ಹೋಗಿ ನಮ್ಮ ಮೊಟ್ಟೆನು ಎಲ್ಲ ಕೂಕೊಂಡು ಹತ್ಕೊಂಡು ಕರ್ಕೊಂಡು ನಾನು ಎಡ್ತಿಗೇನೋ ಆಗೋಯ್ತು ಅಂದ್ಕೊಂಡು ಅಕ್ಕಪಕ್ಕರೆಲ್ಲ ಬಂದು ಚೆನ್ನಿ ಇವಳು ಚೆನ್ನಕ ಇವ್ರು ಚೆನ್ನಕ ದೊಡ್ಡಂಗೆ ಚೆನ್ನಕ ಅವಮ್ಮ ಚೆನ್ನಮ್ಮ ಓಡ್ ಬಂದು ನನಗೆ ಸೋಪು ಎಲ್ಲ ತೆಗ್ದು ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಮಕ್ಕಳ ನೀರು ಪಾರು ಎರಚಿ ಎದಳ್ಸೋರು. ಆಗ ಹಾಸ್ಪಿಟ್ಲಿಗೆ ಹೋದೆ ಕನಕ. ಹಂಗೆ ಅಲ್ಲಿ ಹೋದ್ರೆ ಹಂಗೆ ಸುಮ್ಕಿರು ಸೋಕಾಯ್ತದೆ ಜಾಸ್ತಿ. ಮೊನ್ನೆ ಆಗಿದ್ದು ನೋಡ್ಬಿಟ್ಟು ಅಕ್ಕ ಇನ್ನು ಎಲ್ಲಿಗೂ ಹೋಗ್ಬಾರ್ದು ಅನ್ಸ್ಬಿಡ್ತು ಕನಕ. ಹೋಯ್ತಾ ಕುಂತಾನ ಮೊಟ್ಟೆನ ಬೇರೆಯ ಹೋಯ್ತಾಳೆ ಏನು ನಾನು ತಿನ್ನ ತಂದು ಕೊಡಕ್ಕಿಲ್ಲ, ಉಣ್ಣಕ್ಕೆ ತಂದು ಕೊಡಕ್ಕಿಲ್ವ. ನೋಡಿದವರೆಲ್ಲವ ನನಗೂ ಗಿಟ್ಟ ಕುಂತವ್ರೆ. ಎಲ್ಲ ಇವಯ್ಯ ಸಾಮಾನು ಸರಂಜಿ ತಕೊಡಕ್ಕಿಲ್ವೇನೋ ಅದಕ್ಕೆ ಕೆಲ್ಸಕ್ಕೆ ಬರ್ತಾಳೆ ಜಯಕ್ಕ ಅಂತವ. ನಿನಗೆ ಮಾನ ಮರೋದಿಲ್ಲ ಮುಂಡೆ ನಿನಗೆ. ಅಂಥ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಅನ್ಕೊಂಡು ಏನು ಬಾಯಿ ಬಂದಂಗೆ ಬೈದ ಕನಕ. ಅಯ್ಯೋ ಬೋದ್ರು ಬೈಲಿತ್ತಾಗ ಸುಮ್ಮನಿರತ್ತಾಗ ನೀ ಏನು ಮಾಡಿಯೇ. ಅಯ್ಯೋ ಏನು ಮಾಡೋದು ಏನೋ ಒಂದು ಕಣೆ ಕಣ್ಣು ಚೆನ್ನಕ ಒಂದು ಕಣೆ. ಆಯ್ತು ಸುಮ್ಮನಿರಕ್ಕ ಆಯ್ತು, ಬೇಜಾರು ಮಾಡ್ಕೋಬೇಡ. ಹಲೋ ಹಲೋ ಅತ್ತೆ, ನಾನು ಶ್ರೀನಿವಾಸ. ಏನಪ್ಪ ಎಲ್ಲಿದ್ದೀರಿ? ಅಯ್ಯೋ ಎಲ್ಲಿ ನೀ ಗದೆ ನಟಿ ಹಾಕಕ್ ಬಂದೀನಿ. ಓಹೋ, ಗದ್ದೆ ನಟಿನೂ ಹಾಕಿರ? ಇನ್ನೇನು ಮಾಡನೆ, ಇನ್ನೇನಪ್ಪ ಮಾಡನೆ. ಗದೆ ನಟಿನೂ ಹಾಕ್ಬೇಕು, ಕಳೆನೂ ಕೇಳಬೇಕು. ಆಯ್ತು, ಇನ್ನೇನತ್ತೆ ಸಮಾಚಾರ? ಸಮಾಚಾರ ಏನು ಹೇಳೋದು ನಾನು? ಯಾವ ಸಮಾಚಾರವೂ ಇಲ್ಲ, ಎಂಥದೂ ಇಲ್ಲ. ಸರಿ, ಇದು ಅದೇ ಗಂಗೆ ಏನು ಹೊಸಿ ಬೇಜಾರು ಮಾಡ್ಕೊಳಕಿಲ್ಲ? ಯಾಕೆ? ಮನೇಲಿ ಒಬ್ಳೆ ಇರ್ತಾಳಲ್ಲ, ಅದಕ್ಕೆ ಏನು ಹೊಸಿ ಬೇಜಾರು ಮಾಡ್ಕೊಳಕಿಲ್ಲ. ಟಿವಿ ಬೇಕಂತೆ, ಟಿವಿ ತರನೇಬೇಕು ಅನ್ಕೊಂಡು ಅಡ್ಡ ಇಟ್ಕೊಂಡು ಕುಂತಾವಳೆ. ಅದಕ್ಕೆ ಫೋನ್ ಮಾಡಿದೆ. ಅಲ್ಲ ನಾನು ಫೋನ್ ಮಾಡಿ ನಾನೇನು ಮಾಡನೆ? ನಿಂದೊಳೆ ಸರಿ ಇತ್ತಲ್ಲ ನಿಂದು. ಅಲ್ಲ ಶ್ರೀನಿವಾಸ, ಎಲ್ಲಕ್ಕೂ 12-20ಕ್ಕೂ ನನ್ನ ಅಂತ ನನ್ನೇನು ಸಾಯಿಸ್ಬೇಕು ಅಂತ ಮಾಡಿದ್ಯಾ ನೀನು? ಅಲ್ಲ ಟಿವಿಯ ಇಷ್ಟು ಸಾಮಾನು ಚಿಕನು ಮಟನ್ ತೆಗೆಸ್ಕೊಂಡಾಯ್ತು, ಈ ಟಿವಿಗೂ ಬಂದ್ಬಿಟ್ಟಿದ್ಯಾ? ಏನೇನು ಇಲ್ಲಿ ಪ್ರಿಂಟ್ ಹೊತ್ತ ಕೂತಿದ್ದಾನ ದುಡ್ಡ?
ಈಗ ಆಡ್ತಾ ಕುಂತಿದ್ಯಲ್ಲ ನೀನು ಸರಿಯಾದ ಶ್ರೀನಿವಾಸ ನೀನು ಎಲ್ಲಾರ ವಯಸ್ಸಾಗದೆ ನಮ್ಮ ಅತ್ತೆಗೆ ಅನ್ಕೊಂಡು ನೀನು 10 ಕೊಡ್ಬೇಕು ನನ್ ಕೇಳ್ಬೇಕು. ಇರೋರ್ನ 40 ಕೇಳಬೇಕು, ಇಲ್ದೋದವ್ರನ್ನ ಕೇಳ್ತೇನೆ ನಾನು. ದುಡ್ಡು ಕಾಸು ಮುಡಿಗಿರುತ್ತಾನೆ. ಮಡಗಿ ನಾನು ದುಡ್ಡು ಕಾಸ ನೀನು ನೋಡಿದಿ? ಎಲ್ಲಿ ನೋಡಿದಿ ನೀನು? ನಾನು ದುಡ್ಡು ಕಾಸು ಮಡಗಿರೋದ ಎಲ್ಲಿ ನೋಡಿದಿ ನೀನು? ಪರವಾಗಿಲ್ಲ, ನೀನು ಸುಮಾರಾಗೆ ಇದೆಯಾ ನೀನು? ಓ ಇತ್ತಿತ್ತ ಬಂದ್ರೆ ಇದು ಮನೆ ಕಿತ್ಕತ್ತಿದ್ರಂತೆ, ಹಂಗೆ ಏನೋ ಓಲಿ ಅಂತ ಸಾಮಾನು ತಕೊಡ್ತೇನಿಲ್ಲ ಅದಕ್ಕೆ. ಟಿವಿ ಎಲ್ತಾರನೆ 20-30 ಸಾವಿರ ಬೇಕು. ಅಯ್ಯೋ ತಕೊಡ್ರಿ, ನಿಮ್ಮ ಮಗಳು ನೀವು ತಕೊಡ್ತೀರಿ, ನೀವೇನತ್ತೆ ಹೆಂಗಾಡಿರಿ? ಏನು ನನಗೆ ತೆಗಿಸ್ಕತ್ತೆ ನಾನು? ನಿಮ್ಮ ಮಗಳು ಇರಕೈತಲ್ಲ ಅಂತವಳೆ. ನನಗೇನು ಬಿಡಿ, ಆಯಿತು ಹೇಳ್ತೀನಿ. ಇಲ್ಲ ಬಿಡು ಅಂತ ಅಂತೀನಿ. ಅನ್ನೋಗು ಇಲ್ಲ ಅಂತಾನೆ ಏನು? ಇನ್ನು ನಾನೆಲ್ಲಿ ತಂದ್ಕೊಡಾನೆ? ಏನು 2,000-3,000 ಬಂದವೆ? ಒಂದು ಸೆಕೆಂಡ್ ಹ್ಯಾಂಡ್ ಟಿವಿಯ ಇದು ಮಾಡೀನಿ, ವಿಚಾರಿಸಿವ್ನಿ. ಒಂದು 15,000 ರೂಪಾಯಿ ಅಂತೆ. 30,000 ರೂಪಾಯಿಂದು 15,000 ಕೊಟ್ಟಾರಂತೆ ಸೆಕೆಂಡ್ ಹ್ಯಾಂಡ್ಲು. ಕೊಟ್ರೆ ನೋಡಿತೆ ತಗೊಂಡೋಗಿ ಮುಡ್ತೀನಿ, ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ನಿಮ್ಮ ಮಗಳಿಗೋಸ್ಕರ. ಯಾವಳಿಗೋಸ್ಕರನು 1 ರೂಪಾಯಿ ಇಲ್ಲ ಕಣಪ್ಪ. ನಿನ್ ಕಾಲ್ಗಾರೆ ಬೀಳ್ತೀನಿ, ನನ್ನ ದುಡ್ಡು ಗಿಡ್ಡು ಅನ್ಕೊಂಡು ನೀನು ಫೋನೇ ಮಾಡಬೇಡ ನೀನು. ನಾನೇ ಸಾಯ್ತಾ ಕುಂತೀನಿ ನಾನು. ಸಾಯ ಹೊತ್ನಲ್ಲಿ ಸಾಯಂಕಾಲದಲ್ಲಿ ನೆಮ್ಮದಿ ಕೂತ್ಕೊಂಡು ಉಣ್ಣಕ್ಕಾಗ್ದಂಗೆ ನಾನು ಕೇಡು ಬಾಯಲ್ಲಿ ಮುನ್ನಾಕ ನಾನು ಮಾಡ್ಕೊಂಡಿರೋ ಕೇಡು. ಅಯ್ಯಪ್ಪ ದೇವ್ರೆತ್ತು, ಯಾವ ಹಣೆ ಬರ ಅಂದರು ಇವೆಲ್ಲವ? ಯಾವ ಹಣೆ ಬರ ಅಂದರು? ಅಲ್ಲ ಸಾಯಂಕಾಲದಲ್ಲಿ ನೆಮ್ಮದಿಗಿಲ್ದಂಗೆ ಮಾಡ್ಬಿಟ್ಟಲ್ಲಪ್ಪ. ಸತ್ಯಾಗಿಲ್ವ? ಕೆಲ್ಸಕ್ಕೆ ಹೋಗು ನೀನು, ನನ್ನೇ ಕಿಂಚಿ ಗೊತ್ತಾಗ್ದೀಯ ನೀನು? ಜಾಸ್ತಿ ಮಾತಾಡಿ, ನೀವು ತಕೊಡ್ಕೊಡಕ್ಕಿಲ್ವ ಅಷ್ಟು ಹೇಳಿ. ತಕೊಡಕ್ಕಿಲ್ಲ ನಾನು. ಯಾಕೆ ತಕೊಡೋದು ನಾನು ನಿನ್ಗೆ? ಓ ಏನ್ ಕೊಟ್ಟು ಮಡ್ಗೋ ಹಿಂದು ಮುಂದೆ ತಕಾಳಿ ಎತ್ತ ನಾನು ಕೇಳ್ದಾಗ ಕೊಡಿ ಅಂತವೆ. ನಂತ 10 ಪೈಸನೂ ಇಲ್ಲ ಮಡ್ಗು ಫೋನ. ಜಾಸ್ತಿ ಮಾತು ಕಿತ್ತಾಡ್ಬಿಡ ನೀನು. ಹಂಗಲ್ಲ ಕಣತೆ. ಹಂಗೂ ಇಲ್ಲ ಮಡಗ್ಲ ಫೋನ. ಅಯ್ಯೋ ಸರಿ ಅದಳಿ ಮಯ್ಯ ಸಿಕ್ಕನಕಂತ ಬಿಡು ಜಯಕ್ಕ. ಅಲ್ಲ ಕನಕ ಟಿವಿಗೂ ನಿನ್ನೆ ಕೇಳ್ತಾವನೆ. ಕೊಟ್ಟು ಮಡಗಿದ್ನಲ್ಲ ರಾಪ್ನು ಅವನು ಅದಕ್ಕೆ ಕೇಳ್ತಾನೆ. ಕೊಡಕ ಯಾವ್ಯಾವ ತರದಲ್ಲಿ ಹೊಟ್ಟೆ ಉರ್ಸೋರು ನಮ್ಮನ್ನ, ಯಾವ್ಯಾವ ತರದಲ್ಲಿ ಹೊಟ್ಟೆ ಉರ್ಸೋರು ನೋಡು. ಆಯ್ತು ಸುಮ್ನಿರಕ್ಕ, ಬೇಜಾರು ಮಾಡ್ಕೋಬೇಡ, ಸುಮ್ನಿರಿನಿ. ಏನ್ ಮಾಡಿ? ಇನ್ನೇನ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ? ಆದ್ರಿ ನಡ ಬೇರೆ ಹಿಡ್ಕತ್ತು. ಏನ್ ಮಾಡಿರಿ? ಅಲ್ಲ ಇವನು ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾನಲ್ಲ, ಒಳ್ಳೇದಾದ ಇವ್ರಿಗೆ. ಇಟ್ಟು ಬಟ್ಟೆಗೆ 12-20ಕ್ಕೂ ಹೇಳ್ತಾರಾನೆ. ಈಗ ಟಿವಿ ಬೇಕಂತೆ, ನಾಳೆ ಇನ್ನೊಂದು ಕೇಳ್ತಾನೆ. ಅವ್ನು ಕೇಳ್ದಂಗೆಲ್ಲ ತಕೊಡಕ್ಕೆ ನಾನು ಇಲ್ಲಿ ಪ್ರಿಂಟ್ ಹೊಡಿತದೆ ನನ್ನ ದುಡ್ಡು. ಅಲ್ಲ ಜ್ಞಾನ ಬಿಡೋ, ನಮ್ಮ ಅತ್ತೆಗೆ ವಯಸ್ಸಾಗದೆ ಪಾಪ, ಎಲ್ಲಿ ಸಿಕ್ಕ ಬಂದದವ್ರಿಗೆ ದುಡ್ಡು ಅನ್ನೋದು ಜ್ಞಾನ ಇರ್ಬೇಕಲ್ವ? ಲೋಪರ್ ಮುಂಡೆ ಮಕ್ಳಿಗೆ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ. ಅಯ್ಯಪ್ಪ ದೇವ್ರೇ ಹೋಗತ್ತಾಗದು. ಏನು ಕರ್ಮ ಮಾಡಿದೆ? ಸಾಯಂಕಾಲದಲ್ಲಿ ನೆಮ್ಮದಿ ಜೀವ ಬಿಡ್ದಂಗೆ ಮಾಡ್ಕೊಬಿಟ್ನಾಲೆ. ಕರ್ಮ. ಅಯ್ಯೋ ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.